ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 7ನೇ ತರಗತಿ SAT ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 1ರಂದು ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ SAT ಎಕ್ಸಾಮ್ಗೆ. ಯಾಕಂತಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SAT ಎಕ್ಸಾಮ್ನ ಸಮಾಜ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡು ಹೋಗಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು ಈ ಕ್ವಶನ್ಗಳು, ಓದ್ಕೊಂಡು ಹೋಗಲೇಬೇಕು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 7ನೇ ತರಗತಿ SAT ಎಕ್ಸಾಮ್ ಮುಗಿಯೋರಿಗೆ, SAT ಎಕ್ಸಾಮ್ ಎಲ್ಲ ಮುಗಿಯೋರಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಪೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 7th ಅವರು ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಅದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡೋಣ. ವೇಟೇಜು ಅಂದರೆ ಯಾವ ಘಟಕದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ, ಅದು ಇಂಪಾರ್ಟೆಂಟು. ಅದೇ ಪ್ರಕಾರ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ನೋಡ್ತಾ ಹೋಗೋಣ. ಇದು ನಿಮ್ಮ ವೇಟೇಜು. ಇದೇ ಪ್ರಕಾರ ಓದ್ಕೊಳ್ಳಿ. ನಿಮ್ಮ ಕ್ವಶನ್ ಪೇಪರು ಇದೇ ಪ್ರಕಾರ ತೆಗಿತಾರೆ. ಘಟಕವಾರು ಅಂಕಜಕ್ಕೆ ನೋಡಿ. ಯೂನಿಟ್ ನೇಮು, ಟೋಟಲ್ ಕ್ವಶನ್ಸು, ಟೋಟಲ್ ಮಾರ್ಕ್ಸು, ಪರ್ಸೆಂಟೇಜು. ಒಂದೇದು ಯಾವುದು ಯೂನಿಟು ಘಟಕ? ಸಾಮಾಜಿಕ ಧಾರ್ಮಿಕ ಸುಧಾರಣೆಯಿಂದ ಟೋಟಲಾಗಿ 2 ಕ್ವಶನ್ ಬರ್ತವೆ. ಟೋಟಲ್ 5 ಮಾರ್ಕ್ಸ್ ನೋಡಿ. 2 ಕ್ವಶನ್ಸು 5 ಮಾರ್ಕ್ಸು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1757ರಿಂದ 1758ರವರೆಗೆ ಎಷ್ಟು ಕ್ವಶನ್ನು? 2 ಕ್ವಶನ್ನು 5 ಮಾರ್ಕ್ಸು. ಇದೇ ರೀತಿ ವೇಟೇಜ್ ನೋಡ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಎಷ್ಟು ಮಾರ್ಕ್ಸಿಗೆ? 40 ಮಾರ್ಕ್ಸ್ಗೆ, 40 ಮಾರ್ಕ್ಸ್ಗೆ ಇದೇ ಪ್ರಕಾರ ನಿಮ್ಮ ಒಂದು ಕ್ವಶನ್ ಪೇಪರ್ ಅನ್ನೋದು ಬರ್ತದೆ. ಈಗ ಮೇನ್ ಕ್ವಶನ್ ಪೇಪರು, ಮಾಡಲ್ ಕ್ವಶನ್ ಪೇಪರು. ಸಮಯ 90 ನಿಮಿಷ, ಗರಿಷ್ಠ ಅಂಕಗಳು 40. ಒಂದೇ ಮೇಲೆ ನಿಮಗೆ 4 ಬಹುವಾಕ್ಯಗಳು ಕೊಡ್ತಾರೆ. ಬಹುವಾಕ್ಯ ಅಂದರೆ ಮಲ್ಟಿಪಲ್ ಕ್ವಶನ್ 4 ಕೊಡ್ತಾರೆ. ಪ್ರತಿ ಕ್ವಶನ್ಗೂ 1 ಅಂಕ. ಒಂದೇ ಪ್ರಶ್ನೆ ನೋಡಿ. 1757ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು ಯಾರು? ಮೊದಲಿಗೆ ಅಭಿಪ್ರಾಯಪಡ್ತಾರೆ? ಆಪ್ಷನ್ ಎ VD ಸಾವರ್ಕರ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಪಟ್ಟಾಭಿ ಸೀತಾರಾಮಯ್ಯ, ಡಿ ಬ್ರಿಟಿಷರು. ಯಾರಾಗಿ ಉತ್ತರ? ಒಂದೇ ಕ್ವಶನ್ ಉತ್ತರ ಏನಾಗ್ಬೋದು ಗೆಸ್ ಮಾಡಿ ನೋಡೋಣ. ಒಂದೇದು ಆನ್ಸರು ಆಪ್ಷನ್ ಸಿ ಪಟ್ಟಾಭಿ ಸೀತಾರಾಮಯ್ಯ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಎಂದು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ. ಯಾವ ಕೃತಿಯಾಗಿರ್ಬೋದು ಗೆಸ್ ಮಾಡಿ. 2ನೇ ಕ್ವಶನ್ ಆನ್ಸರು ಇದು ಆಪ್ಷನ್ ಬಿ ಕವಿರಾಜ್ಯ ಮಾರ್ಗ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3. 3ನೇ ಕ್ವಶನು. ರಾಷ್ಟ್ರೀಯ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿರುವ ಅತ್ಯುನ್ನತ ನ್ಯಾಯಾಲಯ ಯಾವುದಾಗ್ಬೋದು? 3ನೇ ಕ್ವಶನ್ ಆನ್ಸರು ಇದು ಕೂಡ ಆಪ್ಷನ್ ಸಿ ಉಚ್ಚ ನ್ಯಾಯಾಲಯ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 4. ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದ 7ನೇ ಭೂಖಂಡವಿದು. ಚಿತ್ರ ಕೊಟ್ಟಿದ್ದಾರೆ. ಸೊ ಯಾವುದಾಗ್ಬೋದು? ಏಷ್ಯಾನ, ಯುರೋಪ, ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ 4ನೇದು ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಮೇನು. ಅದಾದಮೇಲೆ ನಿಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕ ಪ್ರಶ್ನೆಗಳು 4 ಇರ್ತವೆ. ಟೋಟಲ್ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 5ನೇ ಕ್ವಶನ್ ನೋಡಿ. ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ. ವೆರಿ ಇಂಪಾರ್ಟೆಂಟು. ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಯಾರು ಘೋಷಣೆಯನ್ನು ನೀಡ್ತಾರೆ? 5ನೇ ಕ್ವಶನ್ ಆನ್ಸರು ಸುಭಾಷ್ ಚಂದ್ರ ಬೋಸ್. ಇನ್ನು ಪ್ರಶ್ನೆ 6. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶನಕರನಾಗಿ ಯಾರನ್ನು ಸ್ವೀಕರಿಸಿದ್ದರು? 6ನೇ ಕ್ವಶನ್ಗೆ ಆನ್ಸರು ಮಹಾತ್ಮ ಜ್ಯೋತಿಬಾ ಫುಲೆ. ಇನ್ನು ಪ್ರಶ್ನೆ 7. ಚಿಪ್ಕೋ ಚಳವಳಿ ಎಂದರೇನು? ಇದು ಕೂಡ ಇಂಪಾರ್ಟೆಂಟು. ಚಿಪ್ಕೋ ಚಳವಳಿ ಎಂದರೇನು ನೋಡಿ. ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನು ಜನರು ಅಪ್ಪಿಕೊಂಡು ಮಾಡಿದ ಚಳವಳಿ, ಅದನ್ನು ಚಿಪ್ಕೋ ಚಳವಳಿ ಅಂತ ಕರೀತಾರೆ. ಇನ್ನು ಪ್ರಶ್ನೆ 8. ನೈಸರ್ಗಿಕ ಸಂಪನ್ಮೂಲ ಯಾವುವು? ಇದು ಕೂಡ ಇಂಪಾರ್ಟೆಂಟು. ನೈಸರ್ಗಿಕ ಸಂಪನ್ಮೂಲಗಳನ್ನ ಕೇಳ್ಬೋದು. 8ನೇ ಕ್ವಶನ್ನು ಯಾರು ಬರ್ತಾವೆ ನೋಡಿ.
ನೆಲ, ಜಲ, ಖನಿಜ, ಅರಣ್ಯ, ಶಕ್ತಿ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಇವೇ ಬರ್ತವೆ. ನೆಲ, ಜಲ, ಖನಿಜ, ಅರಣ್ಯ ಇವೇ ಬರ್ತವೆ. ಆಮೇಲೆ ಪ್ರಶ್ನೆ 9, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಬಿಟ್ಟ ಸ್ಥಳ ಇರ್ತವೆ ನನಗೆ 4 ಮಾರ್ಕ್ಸಿಗೆ, ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. 9ನೇ ಕ್ವಶನ್ ನೋಡಿ, ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಎಷ್ಟು ಸದಸ್ಯ ರಾಷ್ಟ್ರಗಳು ಕೇಳಿದ್ದಾರೆ, ವಿಶ್ವಸಂಸ್ಥೆ ಕೇಳಿದ್ದಾರೆ. 9ನೇ ಕ್ವಶನ್ ಆನ್ಸರು ಎಷ್ಟಾಗ್ಬೋದು? 193. ಸರಿಯಾದ ಉತ್ತರ 193. ಪ್ರಶ್ನೆ 10, ಆಸ್ಟ್ರೇಲಿಯಾ ಖಂಡದಲ್ಲಿರುವ ಬ್ಲ್ಯಾಕ್ವುಡ್ ಎಂಬುದು. 10ನೇ ಆನ್ಸರ್ ನೋಡಿ, ಇದು ನದಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 11, ನಮ್ಮ ದೇಶದ ರಕ್ಷಣಾ ಪಡೆಗಳು ಸರ್ವೋಚ್ಚ ಅಧಿಕಾರವನ್ನು ಡ್ಯಾಶ್ ಅವರಿಗೆ ನೀಡಲಾಗಿದೆ. ಯಾರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ? 11ನೇ ಕ್ವಶನ್ ಆನ್ಸರು ರಾಷ್ಟ್ರಪತಿಯವರು ಕೊಟ್ಟಿದ್ದಾರೆ. ಅರ್ಥೈತೆ, ರಾಷ್ಟ್ರಪತಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 12, ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರಿಸಿದ ಖಂಡ. 12ನೇ ಕ್ವಶನ್ ಯಾವುದು ನೋಡಿ, ಯಾವುದು? ಅಂಟಾರ್ಟಿಕ್ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 13, ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ಅಂಕದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು 10 ಇರ್ತವೆ, 20 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 13ನೇ ಕ್ವಶನ್ನು, ಅಸ್ಪೃಶ್ಯತೆ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಡಿದ ಪ್ರಮುಖ ಹೋರಾಟಗಳು ಯಾವುವು? ಏನೆಲ್ಲ ಹೋರಾಟವನ್ನು ಮಾಡ್ತಾರೆ? 13ನೇ ಕ್ವಶನ್ನು ನೋಡ್ಕೊಳ್ಳಿ. ಮಹಡ್ ಸತ್ಯಾಗ್ರಹ, ನಾಸಿಕ್ನ ಕಲಾರಾಮ ದೇವಾಲಯ ಪ್ರವೇಶ. ಪ್ರಶ್ನೆ 14, ಸ್ವಲ್ಪ ಆಸೆ ಹೇಳ್ತೇನೆ ನೋಡ್ಕೊಳ್ಳಿ ನೀವು, ತುಂಬ ಕ್ವಶನ್ಸ್ ಇವೆ. ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಸಂಘಟನೆಗಳನ್ನು ಹೆಸರಿಸಿ. ಸಂಘಟನೆಗಳು ನೋಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ಸಭಾ. ಇನ್ನು ಪ್ರಶ್ನೆ 15, ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ. ಪ್ರಮುಖ ಪರಿಸರ ಚಳುವಳಿಗಳು ನೋಡಿ, ಸಹ್ಯಾದ್ರಿಯ ಗಣಿ ವಿರೋಧಿ ವೇದಿಕೆ, ತುಂಗಾ ಮೂಲವನ್ನು ಉಳಿಸಿ, ಚಿಪ್ಕೋ ಅಥವಾ ಅಪ್ಪಿಕೋ ಚಳವಳಿ. ಪ್ರಶ್ನೆ 16, ಭೂ ಸುಧಾರಣಾ ಕ್ರಮಗಳಿಂದಾಗುವ ಉಪಯೋಗಗಳಾವು? ನೋಡಿ, ಭೂ ಸುಧಾರಣಾ ಭೂವಿನಲ್ಲಿ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕಿತು. ಸಾಗುವಳಿದಾರರ ಹಕ್ಕುಗಳನ್ನು ಕಾಪಾಡಲಾಯಿತು. ಸಹಕಾರಿ ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿಗೆ ಲಾಭವನ್ನು ಹೊಂದಲು ಸಾಧ್ಯವಾಯಿತು. ಸಹಕಾರಿ ಬೇಸಾಯ ಪದ್ಧತಿಯು ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪ್ಪಿತ ಬೇಸಾಯ ಪದ್ಧತಿ ಆಗಲಿಲ್ಲ. ಇನ್ನು 17ನೇ ಕ್ವಶನ್ನು, ಸಮೂಹ ಮಾಧ್ಯಮಗಳು ದೇಶದ ಅಭಿವೃದ್ಧಿಯಲ್ಲಿ ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿ. 17ನೇ ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ದೇಶದ ಏಕತೆಗೆ ಒಗ್ಗಟ್ಟು ಹಾಗೂ ಅಖಂಡತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯ ಮೊದಲಾದ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಯಲ್ಲಿ ಪಾತ್ರವಹಿಸಿದೆ. ಇನ್ನು ಪ್ರಶ್ನೆ 18, ನಮಗೆ ನ್ಯಾಯಾಲಯಗಳ ಅವಶ್ಯಕತೆ ಇದೆ ಎಂಬುದನ್ನು ವಿವರಿಸಿ. ನೋಡಿ, ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತವೆ. ನ್ಯಾಯಾಲಯಗಳು ವ್ಯಕ್ತಿಗಳ ನಡುವಿನ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪು ಕೊಡುತ್ತವೆ. ನ್ಯಾಯಾಲಯಗಳು ಪ್ರಜೆಗಳ ಪ್ರಾಣ, ಆಸ್ತಿ ಮತ್ತು ಹಕ್ಕು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ಮಾಡ್ತವೆ. ಅದರಿಂದ ನಮಗೆ ನ್ಯಾಯಾಲಯ ಅವಶ್ಯಕತೆ ಇದೆ ಅಂತ ಅರ್ಥ. ಇನ್ನು 19ನೇ ಕ್ವಶನ್ನು, ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವುವು? ರಕ್ಷಣಾ ಪಡೆಯ ಜವಾಬ್ದಾರಿಗಳು ನೋಡ್ಕೊಳ್ಳಿ. ದೇಶದ ಗಡಿ ಪ್ರದೇಶಗಳ ರಕ್ಷಣೆ, ದೇಶ ಸಮಗ್ರತೆಯನ್ನು ಕಾಪಾಡುವುದು, ಕಳ್ಳ ಸಾಗಾಣಿಕೆ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು. ಇನ್ನು 20ನೇ ಕ್ವಶನ್ನು, ಭಾರತದ ನೆರೆ ದೇಶಗಳನ್ನು ಪಟ್ಟಿ ಮಾಡಿ. ತುಂಬ ಇಂಪಾರ್ಟೆಂಟ್ ಕ್ವಶನು, ಕೇಳ್ಬೋದು ಈ ಕ್ವಶನು. ಭಾರತದ ನೆರೆಯ ದೇಶಗಳು ತುಂಬಾ ಈಸಿ ಕ್ವಶನು. 20ನೇ ಕ್ವಶನ್ ಆನ್ಸರ್ ನೋಡಿ, ಯಾವೆಲ್ಲ ದೇಶಗಳಿವೆ ಮೇಲೆ ಗೊತ್ತಿದೆ. ಅಫ್ಘಾನಿಸ್ತಾನ್ ಇದೆ, ಪಾಕಿಸ್ತಾನ್ ಇದೆ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ. ಅರ್ಥ ಆಯ್ತಾ? ಆಮೇಲೆ 21, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿದ ಪ್ರಮುಖ ದೇಶಗಳ ಮುಖ್ಯಸ್ಥರುಗಳನ್ನು ಹೆಸರಿಸಿ. ಮುಖ್ಯಸ್ಥರು ನೋಡಿ, ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್, ಬ್ರಿಟಿಷ್ ಪ್ರಧಾನಿ ಚರ್ಚಿಲ್, ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್. ನೆಕ್ಸ್ಟು, ಅಂಟಾರ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳನ್ನು ಪಟ್ಟಿ ಮಾಡಿ. ಭಾರತ ಸಂಶೋಧನಾ ಕೇಂದ್ರಗಳು ತುಂಬ ಇವೆ, ನೋಡೋಣ ಕೆಲವಷ್ಟು. ನೋಡಿ, ಮೈತ್ರಿ ಪ್ರಿಯದರ್ಶಿನಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ ಹಾಗೂ ಭಾರತೀಯ ಎಂಬ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಭಾರತ ಯೋಚಿಸಿದೆ. ಇವೆರಡೂ ನೋಡಿ. ಇನ್ನು 23, ಈ ಕೆಳಗಿನ ಪ್ರಶ್ನೆಗಳ 4, 5 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 4 ಪ್ರಶ್ನೆಗಳು, 2 ಅರ್ಥ, 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 23,
ಭಾರತದಲ್ಲಿ ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರವನ್ನು ವಿಶ್ಲೇಷಿಸಿ. 23ನೇ ಕ್ವಶನ್ ಆನ್ಸರ್ ನೋಡೋಣ. ನೋಡ್ಕೊಳ್ಳಿ. ಭಾರತದಲ್ಲಿದ್ದ ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರ. ವಿಡಿಯೋನ ಸ್ಟಾಪ್ ಮಾಡಿ ಉತ್ತರ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ಆಮೇಲೆ 24ನೇ ಕ್ವಶನ್ನು ಲಾಸ್ಟ್ ಕ್ವಶನ್ ಅನ್ಕೋತೀನಿ ಇದು. ಭಾರತದ ನಕ್ಷೆ ರಚಿಸಿ ಈ ಕೆಳಗಿನ ಸ್ಥಳವನ್ನು ಗುರುತಿಸಿ. ನಕ್ಷೆ ನೀವೇ ತೆಗಿಬೇಕು. ನಕ್ಷೆ ತೆಗೆದುಬಿಟ್ಟು ಈ ಸ್ಥಳ ಗುರುತಿಸಬೇಕು. ಅವರು ನಿಮಗೆ 4 ಸ್ಥಳ ಕೊಡ್ತಾರೆ. ಯಾವ ಬೇಕಾದ್ರೂ ಕೊಡ್ಬೋದು. ನಿಮ್ಮ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೆಲವೊಂದು ಸ್ಥಳ ಕೊಟ್ಟಿದ್ದಾರೆ, ಅವೆಲ್ಲ ನೋಡ್ಕೊಳ್ಳಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ನೋಡಿ. ದಿಲ್ಲಿ, ಗ್ವಾಲಿಯರ್, ಅಲಹಾಬಾದ್, ಕಾನ್ಪುರ್. ಸೊ ನಕ್ಷೆ ಕೊಟ್ಟಿದ್ದೆ ನೋಡ್ಕೋಬೋದು ಇಲ್ಲಿ. 24ನೇದು ಇವನ್ನೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 4 ಸ್ಥಳ ಕೇಳ್ತಾರೆ. ಮೀರಟ್, ದೆಹಲಿ, ಲಕ್ನೋ, ಕಾನ್ಪುರ್ ಇವು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಕೇಳ್ತಾರೆ. ಕಾಣಿಸ್ತಿ ಅನ್ಕೋತೀನಿ. ಭಾರತ ನಕ್ಷೆ ತೆಗೆಗೆ 1 ಮಾರ್ಕ್ಸು, ಸ್ಥಳಕ್ಕೆ 3 ಮಾರ್ಕ್ಸು, ಟೋಟಲಿಗೆ 4 ಮಾರ್ಕ್ಸ್ ನೋಡಿ. ಒಟ್ಟಿನಲ್ಲಿ ಸ್ಥಳ ಗುರುತಿಸಲೇಬೇಕು. ನೋಡ್ಕೊಳ್ಳಿ ಈ ಒಂದು ಮ್ಯಾಪನ್ನು. ಸೊ ಇಷ್ಟೊಂದು ಕ್ವಶನ್ ಪೇಪರ್ ಈಗಾಗಲೇ ನಮಗೆ 7ನೇ ತರಗತಿ SAT ಎಕ್ಸಾಮ್ಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಮಾಡೆಲ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಹಾಕಿರ್ತೀನಿ. ಎಲ್ಲ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.